ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾಮಿಡಿ ಏನು ಅಂದ್ರೆ ಜಿಯೋದಲ್ಲಿ ಹಾಗೂ ಏರ್ಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿಗಳು ಎಷ್ಟು ಅಂದ್ರೆ 23,000 ಜನ 24,000 ಜನ. ಆದ್ರೆ BSNL ಗೆ 43,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ತರ ಇವ್ರುಗಳಿಗೆ ಆಮೇಲೆ BSNL ಗೆ ಸಂಬಳ ಕೊಡ್ತಾ ಇರೋದು ನಮ್ ಟ್ಯಾಕ್ಸ್ ಇಂದ ಸುಮಾರು 63,000 ಜನ ಸಿಬ್ಬಂದಿ. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರು ಲೋಕೇಶ್. ನಂಗೆ BSNL ಆಫೀಸ್ಗೆ ಹೋಗಿದ್ದೆ ಸಿಮ್ ಖರೀದಿಯನ್ನ ಮಾಡೋದಕ್ಕೆ. ಏನಕ್ಕೆ ಅಂದ್ರೆ ಇಲ್ಲಿ ಸುತ್ತಮುತ್ತ ರಿಟೇಲ್ ಸ್ಟೋರ್ಗಳಲ್ಲಿ BSNL ಸಿಮ್ಸ್ ದೊರಕೋದಿಲ್ಲ ನಮ್ಮೂರಿನಲ್ಲಿ. BSNL ಆಫೀಸ್ಗೆ ಹೋಗ್ಬಿಟ್ಟು ಒಂದು BSNL ಸಿಮ್ ನ ಖರೀದಿ ಮಾಡಕ್ ಹೋಗಿದ್ದೆ. ಅಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್, ನಿಜಕ್ಕೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈಗ ವಿಚಾರವನ್ನ ನೇರವಾಗಿ ಹಂಚ್ಕೊಳ್ತೀನಿ, ಕೇಳ್ಕೊಳ್ಳಿ. ಇಲ್ಲಿ ನಾನೊಬ್ಬ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್. ನಾನು 1,000 ಜನ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ. ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳೋಕೆ ಅಂತ ನನ್ನದಾದಂತ ಒಂದು ಸಣ್ಣ ಪುಟ್ಟ ಚಾನಲ್ನ ಕಟ್ಕೊಂಡಿದ್ದೀನಿ. ಸಾಮಾನ್ಯ ಜನರಿಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆದ್ರೆ ಅವ್ರು ಏನ್ ಮಾಡ್ತಾರೆ, ಆಸ್ ಯೂಶುವಲ್ ಆಗಿ ಬೇರೆ ನೆಟ್ವರ್ಕಿಗೆ ಹೋಗ್ತಾರೆ. ನಿಮಗೂ ನಮಗೂ ಗೊತ್ತು ಏನೇನು ನಡೀತಾ ಇದೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಅಂತ ಚೆನ್ನಾಗಿ ಗೊತ್ತು. ಸಾಕಷ್ಟು ದರವನ್ನ ಏರಿಕೆ ಮಾಡಿಬಿಟ್ಟಿದ್ದಾರೆ, ಜಿಯೋರೇ ಆಗ್ಲಿ ಏರ್ಟೆಲ್ ಅವರೇ ಆಗ್ಲಿ. ಅದಕ್ಕೆ ಗ್ರಾಹಕರು ಏನ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ನಾವು BSNL ಗೆ ಪೋರ್ಟ್ ಹಾಕ್ತೀವಿ, BSNL ನ ಹೊಸ ಸಿಮ್ ಗಳನ್ನ ಖರೀದಿ ಮಾಡ್ತೀವಿ ಅಂತ ಸಾಕಷ್ಟು ಟ್ರೆಂಡಿಂಗ್ ನ್ಯೂಸ್ ಗಳನ್ನ ನೀವು ನೋಡಿರ್ತೀರಾ. ಟ್ವಿಟರ್ ನಲ್ಲಿ ಈ ನ್ಯೂಸ್ ಸಹಿತ ಟ್ರೆಂಡ್ ಆಗಿತ್ತು. ಅದಕ್ಕೆ ತಕ್ಕಂಗೆನೆ ಟಾಟಾನು ಸಹಿತ ಇದಕ್ಕೆ ಸಪೋರ್ಟ್ ಮಾಡಿತ್ತು. ಸುಮಾರು 15,000 ಕೋಟಿ ಡೀಲ್ ಸಹಿತ ಆಗಿತ್ತು ಟಾಟಾ ಜೊತೆ, BSNL ಹಾಗೂ ಟಾಟಾ ಅವರ ಜೊತೆ. ಇದು ನಿಮ್ಗೂ ನಮಗೂ ಗೊತ್ತಿರುವಂತ ವಿಚಾರ. ಇದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ಈಗ ನಡೆದಿರುವಂತ ಘಟನೆ ಏನು ಗೊತ್ತಾ, ನನಗೆ ಆದಂತ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಈ ಹಿಂದೆ ಹೇಳಿರೋ ಹಾಗೇನೆ ನಮ್ಮ ಊರಿನಲ್ಲಿ ರಿಟೇಲ್ ಅಂಗಡಿಗಳಲ್ಲಿ ಯಾವುದೇ ಸಿಮ್ಗಳು ದೊರಕೋದಿಲ್ಲ. BSNL ಸಿಮ್ಗಳು ದೊರಕೋದಿಲ್ಲ, ಬೇರೆ ನೆಟ್ವರ್ಕ್ ಸಿಮ್ಗಳು ದೊರಕುತ್ತೆ. ಆಫೀಸ್ಗೆ ಹೋಗಿ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ನಾವು ಹೋಗಿ ಖರೀದಿಯನ್ನ ಮಾಡಕ್ ಹೋಗ್ತೀವಿ. ನೆನ್ನೆಯನ್ನು ವಿಸಿಟ್ ಸಹಿತ ಕೊಟ್ಟಿರ್ತೀನಿ BSNL ಆಫೀಸ್ಗೆ. ಅವ್ರು ಹೇಳ್ತಾರೆ, ಸರ್ ಸಂಜೆ ಆಗಿದೆ, ನೀವು 5:15 ಕ್ಲೋಸ್. ನಾನೊಂದು 5 ಗಂಟೆಗೆ 5 ಸಮಥಿಂಗ್ ಅಷ್ಟೊತ್ತು ಹೋಗಿದ್ದೆ. ಅವ್ರು ಹೇಳ್ತಾರೆ, ಸರ್ ನಾಳೆ ಬನ್ನಿ, ನಾಳೆ ಸಿಮ್ ಖರೀದಿ ಮಾಡಿ ಅಂತ. ನಾನೇನೋ ಪ್ರೊಸೀಜರ್ ಏನೋ ಜಾಸ್ತಿ ಇರುತ್ತೇನೋ ಗೊತ್ತು, ಸಿಮ್ 10 ನಿಮಿಷಕ್ಕೆ ಒಂದು ಹೊಸ ಸಿಮ್ ತಗೊಬೋದು ಅಂತ ನನಗೂ ಗೊತ್ತು. ಬಟ್ ಏನೋ 5:15 ನಾನು ಹೋಗಿರೋದ ಲೇಟ್ ಅಲ್ವಾ ಅನ್ನೋ ಸುಮ್ಮನೆ ಆಗ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ನಾಳೆ ಬನ್ನಿ ಅಂದ್ರ ನಾನೀಗ 11 ಗಂಟೆಗೆ ಹೋಗಿದ್ದೆ. ಮತ್ತೆ ಸಿಮ್ ಅನ್ನ ಖರೀದಿ ಮಾಡಕ್ ಹೋಗಿದ್ದೆ. ಕೇಳಿದೆ, ಮೇಡಮ್ ಹಿಂಗ್ ಸಿಮ್ ಅಂತ ಕೇಳಿದೆ ಅಷ್ಟೇ, ನಾನು ಬೇರೆ ಏನು ಪದವನ್ನ ಬಳಕೆ ಮಾಡಿಲ್ಲ. ಮೇಡಮ್ ಸಿಮ್ ಅಂತ ಅಂದೆ. ಸರ್ ನೆಟ್ವರ್ಕ್ ಇಲ್ಲ ಸರ್, ಸರ್ವರ್ ಇಲ್ಲ ಸರ್, ಸಿಮ್ ಸಿಗ್ತಾರಾ, ಸರ್ವರ್ ಇಲ್ಲ ಅಂತ ಹೇಳ್ತಾ ಇದ್ರೆ. ಬೇರೆ ನೆಟ್ವರ್ಕ್ ಗಳಲ್ಲಿ ಈ ರೀತಿ ಇಶ್ಯೂಗಳು ಆಗೋದಿಲ್ಲ, BSNL ಅಲ್ಲಿ ಯಾಕೆ ಮಾತ್ರ ಈ ರೀತಿ ಆಗುತ್ತೆ? ಅಂಡ್ ನೆಕ್ಸ್ಟ್ ಅವ್ರು ನನ್ಗೆ ಏನು ಚೆಕ್ ಮಾಡಿಲ್ಲ. ಏನ್ ಫಿಂಗರ್ ಪ್ರಿಂಟ್ ತಗೊಂಡ್ರ, ನನ್ನ ಆಧಾರ್ ಕಾರ್ಡ್ ತಗೊಂಡ್ರ, ನನ್ನ ಡಾಕ್ಯುಮೆಂಟ್ಸ್ ತಗೊಂಡ್ರ, ಏನಾರು ಸರ್ವರ್ ಓಪನ್ ಮಾಡಿದ್ರು ಏನು ಮಾಡ್ಲಿಲ್ಲ. ಇದಕ್ಕಿಲ್ದಲ್ಲೇ ನಾನು ಹೋಗಿ ಸರ್ ಸಿಮ್ ಬೇಕಿತ್ತು ಅಂದಿದ ತಕ್ಷಣ ಸರ್ವರ್ ಇಲ್ಲ ಅಂದ್ರೆ ಏನಂತ ತಿಳ್ಕೊಳ್ತಾರೆ ಕಸ್ಟಮರು. ಹೆಂಗ್ ನಂಬ್ತಾರೆ BSNL ನೀವೇ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ನನ್ನ ಸ್ನೇಹಿತನ ಜೊತೆಗಿದ್ದ, ಅವನು VI ಒಂದು ವಡಾಫೋನ್ ಇಂದ BSNL ಪೋರ್ಟ್ ಹಾಕ್ತೀನಿ ಅಂತಿದ್ದ. ಆಗಪ್ಪ ನನ್ನ ಜೊತೆನೆ ಬಂದಿದ್ದಿಲ್ಲ, ಅವನಿಗೂ ಅದನ್ನೇ ಕೇಳಿದ್ರು, ಮೇಡಮ್ ಪೋರ್ಟ್ ಆಗ್ಬೇಕು ಬೇರೆ ನೆಟ್ವರ್ಕ್ ಇಂದ ಅಂತ ಅಂದಿದ ತಕ್ಷಣ, ಸರ್ ಅದಕ್ಕೂ ಸರ್ವರ್ ಇಲ್ಲ ಸರ್, ನಾಳೆ ಬನ್ನಿ ಸರ್, ಮಧ್ಯಾಹ್ನದ ಮೇಲೆ ಸಿಗುತ್ತೆ ಸರ್ ಅಂತ ಅಂದ್ರು. ಸಾಕಷ್ಟು ಜನ ನನ್ನ ರೀತಿನೇ ಸಾಕಷ್ಟು ಜನ ಕಾಯ್ತಾ ಇದ್ರು. ಇನ್ನು ಕೆಲವೊಬ್ರು ಏನೋ ಆಧಾರ್ ಕಾರ್ಡ್ ಏನೋ ಇತ್ತ ಸಮಥಿಂಗ್ ಅದ್ರದ್ದೇನೋ ಒಂಚೂರು ಕೆಲಸ ನಡೀತಾ ಇತ್ತು ಅಲ್ಲಿ. ಇವ್ರುಗಳಿಗೆ ಸರ್ಕಾರದಿಂದ ಏನಕ್ಕೆ ಸಂಬಳ ಕೊಡ್ತಾ ಇದ್ದಾರೋ ಏನ್ ಕಥೆಯೋ ಗೊತ್ತಿಲ್ಲ. ಇವ್ರ ಪಾಡಿಗೆ ಆರಾಮ ಮೊಬೈಲ್ ಯೂಸ್ ಮಾಡ್ಕೊಂಡು ಕುಂತಿದ್ರು ಅಲ್ಲಿ. ಏನಕ್ಕೆ ಅದೇನ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಏನ್ ಕೆಲಸ ಇರಲ್ಲ, ಏನು ಇಲ್ಲ. 3-4 ಜನ ಇರ್ತಾರೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಬೇರೆ, ಅದಕ್ಕೆ ದೊಡ್ಡ ಬಿಲ್ಡಿಂಗ್ ಅಲ್ಲ BSNL ಆಫೀಸ್ಗೆ ನಮ್ಮೂರ್ನಲ್ಲಿ ಇರೋತಕ್ಕದ್ದು. ಇಂಥ ಎಕ್ಸ್ಪೀರಿಯನ್ಸ್ ಆದ್ರೆ ಯಾಕೆ ಕಸ್ಟಮರ್ ತಾನೆ ಬೇರೆ ನೆಟ್ವರ್ಕಿಗೆ ಹೋಗಲ್ಲ. ಅದಕ್ಕೆ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಅದಕ್ಕೆ ಬೇಕಾದಂಗೆ ಬೆಲೆಗಳನ್ನ ಫಿಕ್ಸ್ ಮಾಡ್ತಾ ಇದೆ ಖಾಸಗಿ ಟೆಲಿಕಾಂ ಕಂಪನಿಗಳು. ಇದು ವಾಸ್ತವ ಸತ್ಯ. ನಾವು ಏನೇ ಟ್ರೆಂಡಿಂಗ್ ನ್ಯೂಸ್ ಮಾಡಲಿ, ಯಾವುದೇ ರೀತಿ ಪ್ರಮೋಷನ್ ಮಾಡಲಿ, ಟ್ರೆಂಡಿಂಗ್ ಮಾಡಲಿ ನ್ಯೂಸ್ಗಳನ್ನ, ಆನ್ ಗ್ರೌಂಡ್ ಅದು ವರ್ಕ್ ಆಗಿಲ್ಲ ಅಂದ್ರೆ ನಾವುಗಳೆಲ್ಲ ಮಾಡಿ ಏನ್ ನೆಸೆಸಿಟಿ ಇದೆ ಅದ್ರ ಬಗ್ಗೆ ಹಂಚ್ಕೊಳಕ್ ಅಷ್ಟೇ ವಿಡಿಯೋದಲ್ಲಿ ಮಾತಾಡ್ತಿರತಕ್ಕದ್ದು. ಬೇರೆ ನೆಟ್ವರ್ಕ್ಗಳು ಕಸ್ಟಮರ್ ನೀಟಾಗಿ ಕೇರ್ ಮಾಡ್ತಾ ಇದ್ದಾರೆ, ಅದ್ರ ತಕ್ಕಂತೆ ದುಡ್ಡನ್ನ ತಗೊಳ್ತಾ ಇದ್ದಾರೆ, ಒಂಚೂರು ದುಡ್ಡನ್ನ ಐಪ್ ಮಾಡಿದ್ದಾರೆ. ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಏನ್ ದೊಡ್ಡ ಐಪ್ ಏನ್ ಮಾಡಿಲ್ಲ ಇವರು ರೈಟ್. ಬಟ್ ಆದ್ರೂ ಮುಂಚೆ ಕೊಟ್ಟಿದಂತ ರೈಟ್ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಟಾಟಾ 15,000 ಕೋಟಿ ಎಲ್ಲ ಇನ್ವೆಸ್ಟ್ ಮಾಡಿ, ಪಾಪ ಅವ್ರು ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಈ ರೀತಿ ಮಾಡಿದ್ರೆ 15,000 ಕೋಟಿನೂ ಲಾಸ್ ಆಗುತ್ತೆ ಸರ್ಕಾರಕ್ಕೆ. ಇದು ವಾಸ್ತವ ಸತ್ಯ. ಟಾಟಾಗೂ ಲಾಸು, BSNLಗೂ ಲಾಸು. ಈ ತರ ಆನ್ ಗ್ರೌಂಡ್ ಫೀಲ್ಡ್ ಅಲ್ಲಿ ಈ ರೀತಿ ನೀಟ್ ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ
ಏನು ನಾವು ಇವ್ರುಗಳಿಗೆ ಆಮೇಲೆ BSNL ಗೆ ಸಂಬಳ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಇಂದ. ಸುಮಾರು 63,000 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾಮಿಡಿ ಏನು ಅಂದ್ರೆ ಜಿಯೋದಲ್ಲಿ ಹಾಗೂ ಏರ್ಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿಗಳು ಎಷ್ಟು ಅಂದ್ರೆ 23,000 ಜನ 24,000 ಜನ. ಆದ್ರೆ BSNL ಗೆ 43,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ತರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರ ಬರ್ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನೆ ಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.